ನಮಸ್ಕಾರ ಎಲ್ರಿಗೂ. ಹೆಂಗಿದ್ರಿ? ಎಲ್ಲ ಆರಾಮದಿರ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಲಕ್ಷ್ಮೀ ನಾರಾಯಣಿ ಗೋಲ್ಡನ್ ಟೆಂಪಲ್ ತೋರಿಸಾದ್ಮೇಲೆ ಅಲ್ಲಿಂದ ವೆಲ್ಲೂರು ಫೋರ್ಟಿಗೆ ಬಂದ್ವಿ. ಈ ಫೋರ್ಟ್ ಒಳಗಡೆ ಈ ಕೋಟೆ ಅನ್ನೋದೇನಿದೆ, ಇಲ್ಲಿ ಜಲಕಂಠೇಶ್ವರ ದೇವಸ್ಥಾನ ಭಾಳ ಫೇಮಸ್ ಇಲ್ಲಿ ವೆಲ್ಲೂರಲ್ಲಿ. ಆ ದೇವಸ್ಥಾನ ನೋಡೋಕೆ ಬಂದ್ವಿ ಸ್ನೇಹಿತರೆ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇಲ್ಲಿ ಏನೇನು ಫೇಮಸ್ಸು, ಏನೇನೆಲ್ಲ ಇತ್ತು, ಇದು ಕೋಟೆ ಹೆಂಗೆ ಕಟ್ಟಿದ್ರು ಅಂತೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಈ ಕೋಟೆ ವಿಶೇಷ ಏನಪ್ಪ ಅಂತಂತಂದ್ರೆ, ಇದನ್ನ ಚಿನ್ನಬೊಮ್ಮಿ ನಾಯಕ ಅಂತೇಳಿ ಕಟ್ಟಿದ್ರು. ಯಾವುದು ಅಂದರೆ ವಿಜಯನಗರ ಎಂಪೈರಲ್ಲಿ ವಿಜಯನಗರ ಆಡಳಿತ ಒಂದು ಏನಿತ್ತಲ್ಲ, ಕ್ರಿಸ್ತ ಪೂರ್ವ 14ನೇ ಶತಮಾನದಾಗ ಆವಾಗಲೇ ಈ ಒಂದು ಕೋಟೆ ಕಟ್ಟಿದ್ರು ಅಂತೇಳಿ ಇಲ್ಲಿ ಒಂದು ಇತಿಹಾಸ ಹೇಳುತ್ತೆ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಎಲ್ಲರೂ ನೀವು ಒಂದು ಸತಿ ಸಾಧ್ಯ ಆದರೆ ಬಂದು ಭೇಟಿ ಕೊಟ್ಟು. ಒಳಗನ ಭಾಳ ಬೇರೆ ಬೇರೆ ಥರದ್ದು ದೇವಸ್ಥಾನ, ದೇವರದ ಮೂರ್ತಿಗಳು, ವಿಗ್ರಹಗಳು ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ವಿಶೇಷ ಏನಪ್ಪ ಅಂತಂತಂದ್ರೆ, ಮುಂದೆ ತೋರಿಸ್ತೀವಲ್ಲಿ ಶಿವಲಿಂಗಕ್ಕೆ ನಮ್ಮ ಕಡೆಯಿಂದನೇ ಅಭಿಷೇಕ ಮಾಡಿಸ್ತಾರೆ. ಅದು ಒಂಥರ ವಿಶೇಷವಾದ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಲ್ಲಿ ನಿಮಗಿಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದ ಒಳಗೆ ಬರಬೇಕಾದ್ರೆ ಎಡಗಡೆ ಒಂದು ಮಂಟಪ ಸಿಗುತ್ತೆ ಅಲ್ಲಿ. ಈ ಒಂದು ಮಂಟಪ ಭಾಳ ಅದ್ಭುತವಾಗಿದೆ ಸ್ನೇಹಿತರೆ. ಇದು ಇದಕ್ಕೆಲ್ಲ ಫಂಕ್ಷನ್ಗೆ ಅದಕ್ಕೆ ಯೂಸ್ ಮಾಡ್ತಿದ್ರು ಅನ್ಸುತ್ತೆ ಆವಾಗಿನ ಕಾಲದಲ್ಲಿ. ತುಂಬ ಒಂದು ಒಳ್ಳೆ ಕೆತ್ತನೆಗಳಿರುವಂಥ ಒಂದು ಇದು ಕಲಾಕೃತಿಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ಆವಾಗ ನಮ್ಮ ಬಹುಮನಿ ಸುಲ್ತಾನರು ವಿಜಯನಗರ ಎಂಪೈರ್ ಮೇಲೆ ಅಟ್ಯಾಕ್ ಮಾಡಿದ್ರು, ಅವಾಗೆಲ್ಲ ಹಾಳು ಮಾಡಿ ಹೋಗ್ಬಿಟ್ರು. ಅದೇ ಬೇಜಾರು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ತುಂಬ ಒಂದು ಅದ್ಭುತವಾದ ಮಂಟಪ ಅನ್ನೋದನ್ನಿದೆ. ಅದರ ಹೊರಗಡೆ ಇರುವಂಥ ಒಂದು ಹೊರಾಂಗಣ ಇದು ದೇವಸ್ಥಾನದ ಒಳಗಡೆ ಇರುವಂಥದ್ದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ.
ವಿಡಿಯೋ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಖಂಡಿತವಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಎಲ್ರಿಗೂ ಈ ಚಾನಲ್ನ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.